ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಮ್ಮ ಕಾಂಗ್ರೆಸ್ ಸರ್ಕಾರ ಅಕ್ರಮವಾಗಿ ವಾಸ ಇದ್ದಂಥ ಕೋಗಿಲೆ ಕ್ರಾಸಲ್ಲಿ ಇದ್ದಂಥ ಅಕ್ರಮವಾಗಿ ವಾಸ ಇದ್ದಂಥ ವಲಸಿಗರಿಗೆ ಮನೆ ಕಟ್ಟೋದಕ್ಕೆ ಮುಂದಾಗಿದೆ. ಹಾಗಾದರೆ ನಾವೆಲ್ಲ ಏನು ಸರ್ ಮಾಡಬೇಕು? ನಾವೆಲ್ಲ ವಲಸಿಗರಲ್ಲ, ನಾವೆಲ್ಲ ಇಲ್ಲೇ ಕರ್ನಾಟಕದಲ್ಲೇ ಹುಟ್ಟಿ ಕನ್ನಡದಲ್ಲೇ ಬೆಳೆದ್ರು, ನಾವು ಕನ್ನಡಿಗರು. ನಾವು ಕೇಳ್ತಾ ಇರೋ ನಾವು ಸ್ವಾಭಿಮಾನದಿಂದ ಬದುಕ್ತಾ ಇದ್ವಿ. ನೀವು ಅಕ್ರಮವಾಗಿ ವಾಸ ಇದ್ದರಿಗೆಲ್ಲ ಮನೆ ಕೊಡ್ತಿದ್ರೆ ಅಂದರೆ ನಾವು ಅಕ್ರಮವಾಗಿ ಬದುಕಬೇಕಾಗತ್ತೆ. ನಾವು ಎಲ್ಲಿ ಗೌರ್ಮೆಂಟ್ ಜಾಗ ಇದೆ ಅಲ್ಲೆಲ್ಲ ನಾವು ಇನ್ನು ಸೆಡ್ ಹಾಕೊಂಡು ಜೀವನ ಮಾಡ್ತೀವಿ. ನಮಗೂ ಮನೆ ಬೇಕು ಇರೋದಕ್ಕೆ. ನಮಗೆ ಮನೆ ಬೇಕು ಅಂದರೆ ನೀವು ನಮಗೂ ಮನೆ ಮಾಡಿಕೊಡಿ. ಯಾಕೆಂದರೆ ನಾವು ಅಕ್ರಮವಾಗಿ ನಾವು ವಾಸ ಮಾಡ್ತೀವಿ. ಯಾಕೆಂದರೆ ನಾವು ಅಕ್ರಮವಾಗಿ ವಾಸ ಮಾಡಬಾರ್ದು ಅಂತ ನಾವು ಸ್ವಾಭಿಮಾನದಿಂದ ಬದುಕ್ತಾ ಇದ್ದರೆ ನೀವು ಎಲ್ಲಿಂದಲೋ ಬಂದವರಿಗೆ ನೀವು ಮನೆ ಕಟ್ಟಕ್ಕೆ ಮುಂದಾಗಿದ್ದೀರಾ ಅಂದಮೇಲೆ ನಾವು ಎಲ್ಲ ಎಲ್ಲಿಗೆ ಸರ್ ಹೋಗಬೇಕು? ನಾವು ಟ್ಯಾಕ್ಸ್ ಕಟ್ತೀವಿ ಸರ್. ನಾವು ಟ್ಯಾಕ್ಸ್ ಕಟ್ಟಿ ಟ್ಯಾಕ್ಸ್ ಹೋಲ್ಡರ್ ಆಗಿ ನಾವು ಕೇಳ್ತಾ ಇದ್ದೀವಿ. ನಾವು ಎಲ್ಲಿರಬೇಕು ಹೇಳಿ ನೀವೇ? ಒಂದು 3,000 ಜನ ಇದ್ದಾರೆ ಸರ್. ಇಲ್ಲಿ 3,000 ಮೇಲೆ ಜನ ಇದ್ದಾರೆ. ಎಲ್ಲರೂ ಒಟ್ಟು ಅವ್ರಿಗೆ ಹಾಕೋದು ಕಾಂಗ್ರೆಸ್ಗೆ ನಾವು ಔಟ್ ಆಗೋದು. ನಾವು ಕೃಷ್ಣ ಬೈರೇಗೌಡಗೆ ನಾವೆಲ್ಲ ಔಟ್ ಅಲ್ಲ ಸರ್, ಹೋಸಲಿ ಎಲೆಕ್ಷನ್ ಅಲ್ಲಿ ಕೃಷ್ಣ ಬೈರೇಗೌಡ ಸರ್ ಒತ್ತಿಸ್ಕೊಂಡ್ರು. ಈ ಸಲ ನೀವು ಒತ್ತಿಸ್ಕೊಳಕ್ಕೆ ಅವರಿಗೆಲ್ಲ ಮನೆ ಮಾಡಿ ಕೊಡ್ತಾ ಇದ್ರ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತು ಸರ್. ನೀವು ಮಾಡ್ಕೊಡಿ ಸರ್, ನಮಗೆ ಬೇಜಾರಿಲ್ಲ. ನಿಮ್ಮ ದುಡ್ಡಲ್ಲಿ ನೀವು ಮಾಡ್ಕೊಡಿ. ನಾವು ಟ್ಯಾಕ್ಸ್ ಕಟ್ಟೋ ದುಡ್ಡಲ್ಲಿ ಎಲ್ಲ ನೀವು ಈ ಥರ ಎಲ್ಲ ಪೋಲ್ ಮಾಡೋದು ನಮಗೆ ಇಷ್ಟ ಇಲ್ಲ ಸರ್. ದಯವಿಟ್ಟು ಇದನ್ನೆಲ್ಲರೂ ಖಂಡಿಸ್ಬೇಕು. ದಯವಿಟ್ಟು ಎಲ್ಲ ಖಂಡಿಸಿ. ನೀವು ಒತ್ತಿಸ್ಕೋಬೇಕು ಅಂದರೆ ನಿಮ್ಮ ಸ್ವಂತ ದುಡ್ಡಲ್ಲಿ ಮಾಡಿಕೊಡಿ ಸರ್. ನಾವು ನಿಮ್ಮನ್ನು ಕೇಳಲ್ಲ.